ನಮ್ಮ ಸುತ್ತ ಇರುವಂಥ ಗ್ರೀನರಿ ಜಾಗ ಇಲ್ಲೇ ಕನಕಪುರದಿಂದ ಬರೀ 2 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಮಹಾರಾಜರ ಕಟ್ಟೆ ಅಂತ ನಮ್ಮ ಕನಕಪುರದ ಗ್ರೀನರಿ ಜಾಗ. ಈ ಹೆಸರು ಬೆಟ್ಟಕ್ಕೆ ಒಂದು ಕತೆ ಇದೆ. ಆಗಿನ ಕಾಲದಲ್ಲಿ ಮಹಾರಾಜರು ಬಂದು ಇಲ್ಲೊಂದು ಕಟ್ಟೆ ಇತ್ತು, ಆ ಕಟ್ಟೆ ಮೇಲೆ ಬಂದು ಧ್ಯಾನ ಮಾಡ್ತಾಯಿದ್ದೀವಿ ಅಂದರೆ ರೆಸ್ಟ್ ಮಾಡ್ತಾಯಿದ್ರು ಅಂತ, ಅದಕ್ಕೆ ಈ ಊರಿಗೆ ಮಹಾರಾಜರ ಕಟ್ಟೆ ಅಂತ ನೇಮ್ ಬಂತು. ಇದು ಒಂದು ಸುಂದರವಾದ ಜಾಗ ಕೂಡ ಹೌದು. ಹಾಗೆ ಬೆಟ್ಟ ನೋಡ್ಕೊಂಡು ಮುಂದೆ ಹೋದರೆ ಈ ಬೆಟ್ಟದ ಮಧ್ಯದೇನೋ ಒಂದು ಟೆಂಪಲ್ ಇದೆ, ಅದೇ ವಜ್ರಮುನೀಶ್ವರ ಟೆಂಪಲ್. ನಿಮಗೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಕನಕಪುರ ಮಹಾರಾಜರ ಕಟ್ಟೆ ಅಂದರೆ ಗ್ರೀನ್ ಪ್ಲೇಸ್ಗೆ ಒಂದು ಊರಿದು. ನಾವು ಎಷ್ಟೋ ಗ್ರೀನರಿ ನೋಡೋಕ್ಕೆ ಮಡಿಕೇರಿ, ಊಟಿ ಅಂತ ಹೋಗ್ತೇವೆ. ನಮ್ಮ ಕನಕಪುರ ಟೌನಿಂದ ಬರೀ 2 ಕಿಲೋಮೀಟರ್ ದೂರದಲ್ಲಿರುವಂಥ ಇದು ಮಹಾರಾಜರ ಕಟ್ಟೆ. ಮಾರ್ನಿಂಗ್ ಸನ್ರೈಸ್. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಆಲ್ಮರ ಇದೆ, ಅಲ್ಲಿ ಟೆಂಪಲ್ ಕೂಡ ಇದೆ. ಅದು ಮುನೇಶ್ವರನ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಡೈಲಿ ಜನ ಬಂದು ವಾಕ್ ಮಾಡ್ತಾ ಇರ್ತಾರೆ. ಒಳಗಡೆ ಒಂದು ರೌಂಡು ಮೇಲೆ ಹತ್ಬಿಟ್ಟ ಅಂದರೆ ಸುತ್ತ ಗ್ರೀನರಿ ಪ್ಲೇಸು, ಒಳ್ಳೆ ನೇಚರು, ಒಳ್ಳೆ ಗಾಳಿ. ಮನುಷ್ಯನಿಗೆ ಯಾವತ್ತಿದ್ರೂ ಒಳ್ಳೆ ನೇಚರ್ ಸಿಗಬೇಕು, ಒಳ್ಳೆ ಗಾಳಿ ಸಿಗಬೇಕು, ಅವಾಗೆ ಮನುಷ್ಯ ಬಂದು ಚೆನ್ನಾಗಿರೋದು. ಏನಿಲ್ಲ, ನೀವು ಸಂಡೇ ಅಂತ ಸುಮ್ಮನೆ ಒಂದು ದಿನ ನೀವು ಪ್ಲ್ಯಾನ್ ಮಾಡಿದ್ರೆ ಸುಮ್ಮನೆ ಹೀಗೆ ಒಂದು ಎಕ್ಸ್ಪ್ಲೋರ್, ಜಸ್ಟ್ ಒಂದು 30 ಮಿನಿಟ್ ನೀವು ಬಂದೋದ್ರೆ ಮೈಂಡ್ ಆಲ್ಮೋಸ್ಟು ರಿಫ್ರೆಶ್ ಆಗುತ್ತೆ. ಜಸ್ಟ್ ಒಂದು ಸರಿ 1 ರೌಂಡ್ ಬಂದು ಹೋಗಿ ಗೊತ್ತಾಗುತ್ತೆ.